ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ನಿಫ್ಟಿಯಲ್ಲಿ ಇವತ್ತು ಕೇವಲ 67 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. 0.3% ನಿಫ್ಟಿ ಗೇನ್ ಆಯಿತು. 24,317ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ 24,400ರ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟರೆ ಇನ್ನಷ್ಟು ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಸೆನ್ಸೆಕ್ಸ್ ಕೂಡ 0.35% ಇವತ್ತು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಫ್ಲಾಟ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಸಸ್ಟೈನ್ ಆಗ್ತಾ ಇದೆ. 72 ಪಾಯಿಂಟ್ಗಳಷ್ಟು ಗೇನ್ ಕಾಣಿಸ್ತು. 0.2%ನಷ್ಟು ನಿಫ್ಟಿ IT ಇಂಡೆಕ್ಸ್ ಕೂಡ ಗೇನ್ ಆಗಿದೆ. ಬಟ್ ಇವತ್ತು ನಿಫ್ಟಿ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಇಂಡೆಕ್ಸ್ 1.6%ನಷ್ಟು ಗೇನ್ ಆಯಿತು. ಸೊ ನಿನ್ನೆ ದಿನ US ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಡೌ ಜೋನ್ಸ್ 2%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಫೆಡ್ ಮೀಟಿಂಗ್ನಿಂದ ಬಂದಂಥ ಔಟ್ಕಮ್ ಆಗಿರುತ್ತೆ. ಸೊ ಫೆಡ್ ಯಾವುದೇ ರೀತಿಯ ರೇಟ್ ಚೇಂಜಸ್ಸನ್ನು ಮಾಡಿಲ್ಲ. ರೇಟ್ ಇನ್ಕ್ರೀಸ್ ಕೂಡ ಆಗಿಲ್ಲ, ಡಿಕ್ರೀಸ್ ಕೂಡ ಆಗಿಲ್ಲ. ಆದರೂ ಕೂಡ US ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಬರೋದಕ್ಕೆ ಮೇಜರ್ ರೀಸನ್ ಫೆಡ್ನ ಅನ್ಸರ್ಟನಿಟಿ ಆಗಿರುತ್ತೆ. ಸೊ ಫೆಡ್ ಚೇರ್ಮನ್ ವಾರ್ಷ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ರೇಟನ್ನು ನಾವು ಕಟ್ ಮಾಡ್ತಿಲ್ಲ, ಬಟ್ ಮುಂದಿನ ಮೀಟಿಂಗ್ಗಳಲ್ಲಿ ಯಾವ ರೀತಿಯ ಸ್ಟ್ಯಾನ್ಸ್ ಇರುತ್ತೆ ಅದರ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಹಾಗೆ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಫೆಡ್ ಮಾಡುತ್ತೆ ಅಂತ ಹೇಳಿದ್ರು. ಬಟ್ ಸಾಕಷ್ಟು ಜನ ಕ್ವೆಶ್ಚನ್ಸನ್ನು ರೇಸ್ ಮಾಡಿದ್ರು, ಯಾವ ರೀತಿಯ ಆ್ಯಕ್ಷನ್ಸ್ ಆಗುತ್ತೆ ಅಂತ. ಅದಕ್ಕೆ ಕೂಡ ಅವರು ಯಾವುದೇ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಸೊ ಇಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಮುಂದಿನ ಮೀಟಿಂಗ್ಗಳಲ್ಲಿ ಡೈರೆಕ್ಷನ್ ಯಾವ ರೀತಿಯಲ್ಲಿರುತ್ತೆ, ಹಾಗೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ, ಬಟ್ ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅದರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋ ರೀಸನ್ನಿಂದ US ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಬಟ್ ನಿಫ್ಟಿ ಅಷ್ಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಲಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸನ್ನು ಇವತ್ತು ಅಬ್ಸರ್ವ್ ಮಾಡಿದಾಗ M&M ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 2%ನ ಜಂಪ್ M&M ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು M&M ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 7%ನಷ್ಟು ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಬ್ಸರ್ವ್ ಮಾಡಿದಾಗ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಸೊ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಬೆಟರ್ ಆಗಿರುತ್ತೆ. ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಈ ಒಂದು ರಿಸಲ್ಟ್ಗೆ M&M ಪಾಸಿಟಿವ್ ರಿಯಾಕ್ಷನ್ಸನ್ನೇ ಕೊಟ್ಟಿದೆ. ಸೊ M&Mಗಿಂತ M&Mನ ಸಬ್ಸಿಡರಿ ಕಂಪನಿ SML ಮಹೀಂದ್ರಾ ಲಿಮಿಟೆಡ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ನಿನ್ನೆ ಕೂಡ ಸ್ಟಾಕ್ 20%ನಷ್ಟು ಗೇನ್ ಆಗಿತ್ತು. ಇವತ್ತು ಕೂಡ 20%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ತಮ್ಮ ಟ್ರಕ್ ಬಿಸ್ನೆಸ್ ಹಾಗೆ ಬಸ್ ಬಿಸ್ನೆಸ್ ಏನಿದೆ ಅದನ್ನು ತಮ್ಮ ಸಬ್ಸಿಡರಿ ಕಂಪನಿಗೆ ಡೈವರ್ಟ್ ಮಾಡ್ತಿದ್ದಾರೆ. ಇನ್ಮೇಲೆ ಬಸ್ ಮತ್ತು ಟ್ರಕ್ ರಿಲೇಟೆಡ್ ಬಿಸ್ನೆಸ್ಸನ್ನು SML ಮಹೀಂದ್ರಾ ಹ್ಯಾಂಡಲ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್ನಿಂದ SML ಮಹೀಂದ್ರಾ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ SML ಮಹೀಂದ್ರಾನಲ್ಲಿ M&M 58%ನಷ್ಟು ಸ್ಟೇಕನ್ನು ಓನ್ ಮಾಡ್ತಾರೆ. ಸೊ 525 ಕೋಟಿಗೆ ಈ ಒಂದು ಬಿಸ್ನೆಸ್ ಏನಿದೆ SML ಮಹೀಂದ್ರಾಗೆ ಟ್ರಾನ್ಸ್ಫರ್ ಆಗ್ತದೆ. ಹಾಗೆ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ಸನ್ನು ಒಂದೇ ಕಂಪನಿ ಹ್ಯಾಂಡಲ್ ಮಾಡಲಿ ಅಂತ M&M ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ M&Mನಲ್ಲಿ ಅಷ್ಟೇನು ವೀಕ್ನೆಸ್ ಬರಲಿಲ್ಲ. ಮೇ ಬಿ 525 ಕೋಟಿಯ ಟ್ರಾನ್ಸಾಕ್ಷನ್ಸ್ ಏನಿದೆ ಮೇ ಬಿ ಅದರ ಒಂದು ಯುಟಿಲೈಸೇಷನ್ ಕಾರ್ ಮತ್ತು ಟ್ರ್ಯಾಕ್ಟರ್ ಬಿಸ್ನೆಸ್ನಲ್ಲಿ ಇಂಪ್ಲಿಮೆಂಟ್ ಆಗ್ಬೋದು ಅನ್ನೋದು M&Mನ ಇನ್ವೆಸ್ಟರ್ಸ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ಗೆ ಕಾರಣ ಆಗಿರ್ಬೋದು. ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ, ಐಷರ್ ಮೋಟಾರ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಟೆಕ್ ಮಹೀಂದ್ರಾದಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಟಾಪ್ ಲೂಸರ್ ಆಗಿತ್ತು. ನಿನ್ನೆ ಕೂಡ ಸ್ಟಾಕ್ 3%ನಷ್ಟು ಕರೆಕ್ಟ್ ಆಗಿತ್ತು. ಇವತ್ತು ಕೂಡ 3%ನ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಮೇ ಬಿ ಸ್ಟಾಕ್ನಲ್ಲಿ ತುಂಬಾ ಮೊಮೆಂಟಮ್ ಇತ್ತು, ಆದ್ದರಿಂದ ರಿಸಲ್ಟ್ ಬಂದ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗ್ತದೆ. ಬಟ್ ರಿಸಲ್ಟ್ ಸ್ಟ್ರಾಂಗ್ ಆಗೇ ಇತ್ತು. ಬ್ರೋಕರೇಜ್ಗಳು ಕೂಡ ಒಳ್ಳೆ ಒಂದು ಟಾರ್ಗೆಟ್ಸನ್ನೇ ಅದಾನಿ ಪೋರ್ಟ್ಸ್ನಲ್ಲಿ ಕೊಟ್ಟಿದ್ದಾರೆ. HSBC ಬೈ ರೆಕಮೆಂಡೇಶನ್ ಕೊಟ್ಟು 2200 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ನೋಮುರಾ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ಇದೆ. 2080ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಅದಾನಿ ಪೋರ್ಟ್ಸ್ ಈಗ 1700 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ನಿಂದ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಕೂಡ ಆಗಿರುತ್ತೆ. ಬಟ್ ಸ್ಟಾಕ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಕಾಣಿಸ್ತದೆ. ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ, ಮತ್ತೆ ಸ್ಟಾಕ್ ರಿಕವರ್ ಆಗುತ್ತೆ. HDFC ಲೈಫ್, ಶ್ರೀರಾಮ್ ಫಿನಾನ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಕೂಡ ನೆಗೆಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಜಿಯೋ ಫಿನಾನ್ಷಿಯಲ್ಸ್ ನಿನ್ನೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇನ್ನೊಂದು ನಿಫ್ಟಿ 50ಯ ಕಂಪನಿ ಬಜಾಜ್ ಫಿನಾನ್ಸ್ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ನೆಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 27% ಇನ್ಕ್ರೀಸ್ ಆಗಿದೆ. ಹಾಗೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ 3 ಗಂಟೆಯ ನಂತರ ನೋಡೋದಕ್ಕೆ ಸಿಕ್ತು. ಸೊ ಮಾರ್ಕೆಟ್ ಅವರ್ಸ್ನ ಕೊನೆಯಲ್ಲಿ ರಿಸಲ್ಟ್ ಅನೌನ್ಸ್ ಆಯಿತು. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 24% ಇನ್ಕ್ರೀಸ್ ಆಗಿದೆ. ಒಳ್ಳೆಯ ಒಂದು ರಿಸಲ್ಟನ್ನು ಬಜಾಜ್ ಫಿನಾನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಬಂದಿತ್ತು. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಓವರ್ ಆಲ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತದೆ.
ಹಾಗೆಯೇ ಏಷ್ಯನ್ ಪೇಂಟ್ಸ್ ಇನ್ನೊಂದು ನಿಫ್ಟಿ 50ಯ ಕಂಪನಿ, ಇವರು ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಟಾರ್ಗೆಟ್ ಪ್ರೈಸ್ 3750ಕ್ಕೆ ಅಪ್ಗ್ರೇಡ್ ಆಗಿದೆ. ನೋಮುರಾ ಬೈ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಒಳ್ಳೆ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ನೋಮುರಾ ವ್ಯೂ ಆಗಿರುತ್ತೆ. ಸೊ ಸಾಕಷ್ಟು ಕಾಂಪಿಟೇಷನ್ ಪೇಂಟ್ ಬಿಸ್ನೆಸ್ನಲ್ಲಿ ಇತ್ತು, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಏಷ್ಯನ್ ಪೇಂಟ್ಸ್ನ ಕಡೆಯಿಂದ ಬರ್ತದೆ. ಕ್ರೂಡ್ ಪ್ರೈಸಸ್ ಡ್ರಾಪ್ ಆದಷ್ಟು ಕೂಡ ಏಷ್ಯನ್ ಪೇಂಟ್ಸ್ಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಸ್ವಿಗ್ಗಿ ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಬಾರಿ ಕೂಡ ಲಾಸ್ ಡಿಕ್ಲೇರ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. 791 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ನಲ್ಲಿ 800 ಕೋಟಿಯ ಲಾಸ್ ಬಂದಿತ್ತು. ಸೊ ಆಲ್ಮೋಸ್ಟ್ ಸಿಮಿಲರ್ ನಂಬರ್ಸ್ ಅಂತಲೇ ಹೇಳ್ಬೋದಾಗುತ್ತೆ. ಜೂನ್ 2025ರಲ್ಲಿ 1197 ಕೋಟಿಯ ಲಾಸ್ ಇತ್ತು. ಸೊ 1000 ಕೋಟಿಯ ಮೇಲೇನು ಲಾಸ್ ಬರ್ತಿತ್ತು ಅದನ್ನು ಈಗ ಸ್ವಲ್ಪ ಮಟ್ಟಿಗೆ ರಿಡ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ ರೆವೆನ್ಯೂಸ್ 6812 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಸೊ ನೀವು ರೆವೆನ್ಯೂಸ್ ಅಬ್ಸರ್ವ್ ಮಾಡ್ಬೋದು, ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂನಲ್ಲಿ ಗ್ರೋತ್ ಕಾಣಿಸುತ್ತೆ. ಇದು ಸ್ವಿಗ್ಗಿಯ ಸ್ಟ್ರಾಂಗ್ ಪಾಯಿಂಟ್ ಆಗಿರುತ್ತೆ. ಇನ್ಸ್ಟಾಮಾರ್ಟ್ ಬಿಸ್ನೆಸ್ ಆಗಿರ್ಬೋದು, ಫುಡ್ ಡೆಲಿವರಿ ಬಿಸ್ನೆಸ್ ಆಗಿರ್ಬೋದು, ಎರಡೂ ಸೆಗ್ಮೆಂಟ್ನಲ್ಲಿ ಸ್ಟ್ರಾಂಗ್ ಆರ್ಡರ್ ವ್ಯಾಲ್ಯೂ ಕ್ರಿಯೇಟ್ ಆಗ್ತದೆ, ಒಳ್ಳೆ ಒಂದು ರೆವೆನ್ಯೂಸ್ ಜನರೇಟ್ ಆಗ್ತದೆ. ಬಟ್ ಇನ್ಸ್ಟಾಮಾರ್ಟ್ ಬಿಸ್ನೆಸ್ ಸಾಕಷ್ಟು ಲಾಸನ್ನು ಪಡ್ಕೊಳ್ತಿರೋದ್ರಿಂದ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತದೆ. ಅದೇ ಕಾರಣದಿಂದ ಸ್ವಿಗ್ಗಿ ಲಾಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ಇನ್ಸ್ಟಾಮಾರ್ಟ್ ಬಿಸ್ನೆಸ್ ಪಿಕಪ್ ಆದರೆ ಕಂಪನಿ ಖಂಡಿತವಾಗ್ಲೂ ಪ್ರಾಫಿಟಬಲ್ ಆಗ್ಬೋದು. ಸೊ ಸ್ವಿಗ್ಗಿ ಇವತ್ತು ಪಾಸಿಟಿವ್ ಆಗಿನೇ ಟ್ರೇಡ್ ಆಯಿತು. 2.5% ಅರೌಂಡಲ್ಲಿ ಸ್ಟಾಕ್ ಗೇನ್ ಆಗಿದೆ. ಸೊ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ ಹೊಸ CEO ಅಪಾಯಿಂಟ್ಮೆಂಟ್ ಕೂಡ ಆಗಿದೆ. ಅದು ಕೂಡ ಸ್ಟಾಕ್ನ ಪಾಸಿಟಿವ್ ಮೊಮೆಂಟಮ್ಗೆ ಕಾರಣ ಆಗ್ತದೆ. ನೋಡಬೇಕಾಗುತ್ತೆ ಹೊಸ CEO ಯಾವ ರೀತಿಯಲ್ಲಿ ಬಿಸ್ನೆಸ್ ರಿವೈವಲನ್ನು ಮಾಡ್ತಾರೆ ಅಂತ. ಹ್ಯುಂಡೈ ಮೋಟಾರ್ಸ್ ಇಂಡಿಯಾ ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ. ಪ್ರಾಫಿಟ್ಸ್ 35% ಫಾಲ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಪ್ರೊಡಕ್ಷನ್ ಡಿಸ್ರಪ್ಷನ್ನಿಂದ ಸೇಲ್ಸ್ ಫಾಲ್ ಆಗಿದೆ ಅನ್ನುವಂಥ ನ್ಯೂಸ್ ಇತ್ತು. ಹಾಗೆಯೇ ಎಕ್ಸ್ಪೋರ್ಟ್ಸ್ ಕೂಡ ಕೈ ಕೊಟ್ಟಿತ್ತು. ಬಟ್ ಓವರ್ ಆಲ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಡೀಸೆಂಟ್ ಪ್ರಾಫಿಟ್ಸ್ ಬಂದಿದೆ ಅಂತ ಮೇ ಬಿ ಹ್ಯುಂಡೈ ಮೋಟಾರ್ಸ್ ಇಂಡಿಯಾನಲ್ಲಿ ಬೈಯಿಂಗ್ ಎಮರ್ಜ್ ಆಗಿದೆ. ಬಟ್ ರಿಸಲ್ಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸಿಲ್ಲ. ಎಂಟಾರ್ ಟೆಕ್ನಾಲಜೀಸ್ 5% ಗೇನ್ ಆಯಿತು. ನಿನ್ನೆ ಕಂಪನಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿತ್ತು. ಸ್ಟಾಕ್ನಲ್ಲಿ ತುಂಬಾ ಕರೆಕ್ಷನ್ ಬಂದಿತ್ತು. ಲೋವರ್ ಸರ್ಕ್ಯೂಟ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಮತ್ತೆ ಬೈಯಿಂಗ್ ಎಮರ್ಜ್ ಆಗ್ತದೆ. ಹಾಗೆ ಕಂಪನಿ 3100 ಕೋಟಿಯ ಎಕ್ಸ್ಪೋರ್ಟ್ ಆರ್ಡರ್ನ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಕೂಡ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಆಪರೇಟರ್ಸ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ರೀತಿಯ ಪಾಸಿಟಿವ್ ನ್ಯೂಸ್ ಬಂದಾಗ ಸ್ಟಾಕ್ ಸ್ಟ್ರಾಂಗ್ ಆಗಿ ಮೂವ್ ಆಗುತ್ತೆ. ಹಾಗೆ ಮತ್ತೆ ಹೈಯರ್ ಲೆವೆಲ್ಸ್ನಿಂದ ಸೆಲ್ಲಿಂಗ್ ಪ್ರೆಷರ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಈ ಕಂಟಿನ್ಯೂಸ್ 3-4 ಕಾಪರ್ ಸರ್ಕ್ಯೂಟ್ ಬಂದಾಗ ಮತ್ತೆ 7000 ಅರೌಂಡಲ್ಲಿ ಎಲ್ಲರೂ ಕೂಡ ಬೈಯಿಂಗನ್ನು ಮಾಡ್ತಾರೆ. ಸೊ ಮತ್ತೆ ಆ ಒಂದು ಲೆವೆಲ್ಸ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ, ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ಎಲ್ಲ ಸ್ಟ್ರಾಂಗ್ ಆಗಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟಾಕ್ನಲ್ಲಿ ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತಿರುತ್ತೆ. ಕ್ಯೂಪಿಡ್ ಕಂಪನಿ ತಮ್ಮ ಒಂದು ಹೆಲ್ತ್ ಕೇರ್ ಬಿಸ್ನೆಸ್ನ ಇನ್ನಷ್ಟು ಸ್ಟೆಬಿಲೈಸ್ ಮಾಡ್ಕೊಳ್ಳೋದಕ್ಕೆ GII ಹೆಲ್ತ್ ಕೇರ್ ಪ್ಲಾಟ್ಫಾರ್ಮ್ನಲ್ಲಿ ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಈಗಲೂ ಕೂಡ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಬಂದಿದೆ. ಬಟ್ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿಲ್ಲ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಹೆಲ್ತ್ ಕೇರ್ ಸೆಗ್ಮೆಂಟ್ನಲ್ಲಿ ಬರ್ತಿದೆ. IPOಗಳ ವಿಚಾರಕ್ಕೆ ಬಂದಾಗ 3 ಕಂಪನಿಗಳು ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಲೋಹಿಯಾ ಕಾರ್ಪ್ 8% ಪ್ರೀಮಿಯಂನೊಂದಿಗೆ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹425 ಆಗಿತ್ತು. 460 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂದಿದೆ. ಲಿಸ್ಟ್ ಆದಮೇಲೆ ಕೂಡ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. 508 ಹೈ ಟಚ್ ಆಯಿತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ಲಿಸ್ಟಿಂಗೇ ಆಗಿರುತ್ತೆ. ಹಾಗೆ ಇಂಡೋ MIMನಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಸ್ಟ್ರಾಂಗ್ ಲಿಸ್ಟಿಂಗ್ ಬರ್ತಿದೆ. 45% ಪ್ರೀಮಿಯಂನೊಂದಿಗೆ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಸೆಟ್ ಮಾಡಿದಂಥ ಪ್ರೈಸ್ ₹485 ಆಗಿತ್ತು. ಬಟ್ 700 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂದಿದೆ. ಲಿಸ್ಟ್ ಆದಮೇಲೆ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂತು. 757 ಹೈ ನೋಡೋದಕ್ಕೆ ಸಿಕ್ತು. 741 ಪ್ರೈಸ್ನಲ್ಲಿ ಕ್ಲೋಸಿಂಗ್ ಬಂದಿದೆ. ಸೊ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ತಗೊಳ್ಳೋದು ಬೆಟರ್ ಆಗುತ್ತೆ. ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ನಲ್ಲಿ ಕೂಡ ಒಳ್ಳೆ ಒಂದು ಡೀಸೆಂಟ್ ಲಿಸ್ಟಿಂಗ್ಗೆ ಬಂದಿದೆ. 7% ಪ್ರೀಮಿಯಂನೊಂದಿಗೆ ಈ ಒಂದು ಸ್ಟಾಕ್ ಲಿಸ್ಟ್ ಆಯಿತು. 127 ಪ್ರೈಸ್ ಸೆಟ್ ಆಗಿತ್ತು. 136 ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂದಿದೆ. 129 ಪ್ರೈಸ್ನಲ್ಲಿ ಕ್ಲೋಸಿಂಗ್ ಬರ್ತಾ ಇದೆ. ಮಣಿಪಾಲ್ ಹಾಸ್ಪಿಟಲ್ಸ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಸೊ ಎಲ್ಲ ಕ್ಯಾಟಗರಿಗಳಲ್ಲಿ ಅಷ್ಟೇನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ಪ್ರೀಮಿಯಮ್ಸ್ ಕೂಡ ಫಾಲ್ ಆಗ್ತದೆ. ಕೇವಲ ಪ್ರತಿ ಲಾಟ್ನ ಮೇಲೆ ₹125 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಶೇರ್ಸ್ಗಳನ್ನು ಬೈ ಮಾಡ್ಕೋಬೋದಾಗತ್ತೆ.
ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇದು ಜುನಿಪರ್ ಗ್ರೀನ್ ಎನರ್ಜಿ. ಇಲ್ಲೂ ಕೂಡ ಇನ್ನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಕೇವಲ ₹9 ಪ್ರೀಮಿಯಂ ಇದೆ. 4% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ಸೊ 2 ದಿನದ ಸಮಯ ಇದೆ, ವೆಯ್ಟ್ ಮಾಡಿ ಡಿಸಿಷನ್ ತಗೋಬೋದು. ಹಾಗೆ MV ಎಲೆಕ್ಟ್ರೋ ಸಿಸ್ಟಮ್ ಲಿಮಿಟೆಡ್ನಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಗಳಲ್ಲಿ ಬರ್ತಿದೆ. QIBs ಮೊದಲನೇ ದಿನನೇ ಆಲ್ಮೋಸ್ಟ್ ಕಂಪ್ಲೀಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. HNI ಕ್ಯಾಟಗರಿ 4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 13 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಸಣ್ಣ ಸೈಜ್ನ IPO ಆಗಿರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 28% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.